PSI ಆಗುವುದು ಹೇಗೆ? ಏನೆಲ್ಲ ಓದಬೇಕು? ವಯೋಮಿತಿ ಎಷ್ಟಿರಬೇಕು? ಯಾವ ರೀತಿಯಾದಂತಹ ಎಕ್ಸಾಮ್ಗಳಿರುತ್ತೆ? ಎಕ್ಸಾಮ್ ಹಂತಗಳು ಏನೇನು? ಪ್ರತಿಯೊಂದನ್ನು ಹಂತ ಹಂತವಾಗಿ ತಿಳ್ಕೊಂಡು ಹೋಗೋಣ ಬನ್ನಿ. ಇದು PSI ಯಾರು ಆಗಬೇಕು ಅಂತ ಇದ್ದೀರಲ್ಲ, ಸೊ ಅವರಿಗೆ ಇನ್ಫಾರ್ಮೇಷನ್ ಇದಾಗಿದೆ. PSI ಅಂದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಇದು ರಾಜ್ಯದ ಪೊಲೀಸ್ ಇಲಾಖೆಯ ಮಧ್ಯಮ ಹುದ್ದೆಯ ಅಧಿಕಾರ ಸ್ಥಾನ. ಈ ಹುದ್ದೆಗೆ KSP ಕರ್ನಾಟಕ ಸ್ಟೇಟ್ ಪೊಲೀಸ್, KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇದರಲ್ಲಿ ರಿಕ್ರೂಟ್ಮೆಂಟ್ ಬೋರ್ಡ್ ಪರೀಕ್ಷೆ ಮೂಲಕ ಈ ಒಂದು PSI ಆಯ್ಕೆ ಆಗ್ತಾರೆ. ಅರ್ಹತೆಗಳು ಏನೇನು ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನು ನೋಡೋಣ. ಮೊದಲನೇದು ಶೈಕ್ಷಣಿಕ ಅರ್ಹತೆ. ಯಾವುದೇ ಮಾನ್ಯತೆ ಪಡೆದ ಡಿಗ್ರಿ, BA, BCom, BSc, BBA, BE ಇತ್ಯಾದಿ ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿದ್ರೂ ಈ ಒಂದು ಎಕ್ಸಾಮ್ ಬರೆಯೋಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಭಾಷಾ ತಿಳಿವು, ಯಾವ ಭಾಷೆ? ಎಸ್, ಕನ್ನಡ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಎಕ್ಸಾಮ್. ಸೊ ಇಲ್ಲಿ ಕನ್ನಡ ಭಾಷೆ ಫಸ್ಟ್ ಪ್ರಿಯಾರಿಟಿ ಕೊಡಲಾಗುತ್ತೆ PSI ಎಕ್ಸಾಮ್ಗೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ. ಸೊ ವಯೋಮಿತಿ ಏನು ಏಜ್ ಲಿಮಿಟ್ ಇರುತ್ತೆ? ಎಸ್, ಕನಿಷ್ಠ ವಯಸ್ಸು, ಗರಿಷ್ಠ ವಯಸ್ಸು. ಸಾಮಾನ್ಯ ವರ್ಗದವರಿಗೆ GM 21 ವರ್ಷ ಕನಿಷ್ಠ ವಯಸ್ಸಾಗಿರಬೇಕು, ಗರಿಷ್ಠ ಅಂದರೆ 28 ವರ್ಷ ಆಗಿರಬೇಕು. 2A, 2B, 3A, 3B, OBC ಈ ಕ್ಯಾಟಗರಿಯವರಿಗೆ ಕನಿಷ್ಠ ವಯಸ್ಸು 21ರಿಂದ ಗರಿಷ್ಠ ವಯಸ್ಸು 30ವರೆಗೂ ಇರುತ್ತೆ. SC ST ಕ್ಯಾಸ್ಟ್ ಈ ವರ್ಷದ ಕ್ಯಾಸ್ಟ್ ಅವರಿಗೆ ಕನಿಷ್ಠ ವಯಸ್ಸು 21ರಿಂದ ಗರಿಷ್ಠ ವಯಸ್ಸು 33 ವರ್ಷವರೆಗೂ ಇರುತ್ತೆ. ಸರ್ಕಾರಗಳು ಹೇಗೆ ಬರುತ್ತೆ, ಹೇಗೆ ಬದಲಾಗುತ್ತೆ. ಸಮ್ಟೈಮ್ಸ್ ಅವರು ಡೇಟ್ನ ಮುಂದೇನೂ ಆಗ್ಬೋದು, ಹಿಂದೇನೂ ಆಗ್ಬೋದು. ವರ್ಷಗಳು 33 ಇರೋದು 35 ಮಾಡ್ಬೋದು. ಸೊ ಸರ್ಕಾರಗಳು ಬದಲಾವಣೆ ಮೇಲೆ ಅದು ಇರುತ್ತೆ. ನೆಕ್ಸ್ಟ್ PSI ಈ ಒಂದು ಪರೀಕ್ಷೆಯ ಹಂತಗಳು ನೋಡ್ಕೊಂಡು ಹೋಗೋಣ ಬನ್ನಿ. PSI ಆಯ್ಕೆ ಪ್ರಕ್ರಿಯೆ 4 ಹಂತದಲ್ಲಿ ನಡೆಯುತ್ತದೆ. ಎಸ್, ಲಿಖಿತ ಪರೀಕ್ಷೆ, ರಿಟನ್ ಎಕ್ಸಾಮ್. ಸೊ ಈ ಎಕ್ಸಾಮಲ್ಲಿ ಲಿಖಿತ ಪರೀಕ್ಷೆಯಲ್ಲಿ 2 ಪೇಪರ್ಗಳಿರುತ್ತೆ. ಪೇಪರ್ 1ನಲ್ಲಿ ಏನೇನು ವಿಷಯ ಇರುತ್ತೆ? ಎಸ್ಸೆ ರೈಟಿಂಗ್, ಪ್ರೆಸಿಸ್ ರೈಟಿಂಗ್, ಟ್ರಾನ್ಸ್ಲೇಷನ್. ಸೊ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್. ಮಿನಿಮಮ್ ಅಂದರೆ ಈ ಒಂದು ಪೇಪರ್ 1ಗೆ 50 ಅಂಕಗಳಿರುತ್ತೆ. ಎಕ್ಸಾಮ್ಗೆ 1.5 hour ಟೈಮ್ ಇರುತ್ತೆ. ನೆಕ್ಸ್ಟ್ ಪೇಪರ್ 2 ಜನರಲ್ ಸ್ಟಡೀಸ್, GK, ಕಾನ್ಸ್ಟಿಟ್ಯೂಷನ್ಸ್, ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಮೆಂಟಲ್ ಅಬಿಲಿಟಿ, ಪೊಲೀಸ್ ಅಡ್ಮಿನಿಸ್ಟ್ರೇಷನ್. ಈ ಪೇಪರ್ 2ಗೆ 150 ಅಂಕಗಳಿರುತ್ತೆ. ಸೇಮ್ 1.5 hour ಸಮಯ ಇರುತ್ತೆ. ಸೊ ಇಲ್ಲಿ ಫಿಸಿಕಲಾಗಿ ಯಾವ ರೀತಿ ಬಾಡಿನ ಮೇಂಟೈನ್ ಮಾಡಬೇಕು, ಯಾವ ರೀತಿ ಫಿಟ್ಟಾಗಿರಬೇಕು ಅನ್ನೋದನ್ನು ನಾವು ಈಗ ನೋಡ್ಕೊಳ್ಳೋಣ ಬನ್ನಿ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ಪ್ರಮಾಣಗಳಿರುತ್ತೆ. ಇಲ್ಲಿ ಫಿಸಿಕಲ್ ಟೆಸ್ಟ್ಗಳು. ಪುರುಷರಿಗೆ 400 ಮೀಟರ್ ಓಟ 2 ನಿಮಿಷ 10 ಸೆಕೆಂಡ್ ಒಳಗಡೆ ಫಿನಿಷ್ ಮಾಡಬೇಕು. ಲಾಂಗ್ ಜಂಪ್, ಹೈ ಜಂಪ್, ಶಾರ್ಟ್ ಪುಟ್ ಕಂಪಲ್ಸರಿ ಇರುತ್ತೆ. ಮಹಿಳೆಯರಿಗೆ 400 ಮೀಟರ್ ಓಟ 2 ನಿಮಿಷ 30 ಸೆಕೆಂಡ್, ಅಂದರೆ ಸ್ವಲ್ಪ 20 ಸೆಕೆಂಡ್ ಜಾಸ್ತಿ ಕೊಡ್ತಾ ಇದ್ದಾರೆ. ಲಾಂಗ್ ಜಂಪ್, ಹೈ ಜಂಪ್, ಶಾರ್ಟ್ ಪುಟ್ ಇದು ಮಹಿಳೆಯರಿಗೆ. ಫಿಸಿಕಲ್ ಬಗ್ಗೆ ಹಂಗೆ ನೋಡೋಕ್ಕೆ ಇನ್ನೇನಾದರೂ ಇದೆ ಅಂತಂದರೆ ಅವರ ಬಾಡಿ ಫಿಟ್ನೆಸ್ ಆಗಿರುತ್ತೆ. ಶರೀರದ ಎತ್ತರ ಮತ್ತು ಛಾತಿಯ ಪ್ರಮಾಣ ಪರೀಕ್ಷೆ. ಎಸ್, ಪುರುಷರು 168 ಸೆಂಟಿಮೀಟ್ರ್ ಕಂಪಲ್ಸರಿ ಇರಬೇಕಾಗುತ್ತೆ. 86 ಸೆಂಟಿಮೀಟ್ರ್ ದೇಹದ ವಿಸ್ತರಣೆ ಚೆಸ್ಟ್ ಆಗಿರುತ್ತೆ. ಮಹಿಳೆಯರು 157 ಸೆಂಟಿಮೀಟ್ರು ಎತ್ತರ ಇರಬೇಕಾಗುತ್ತೆ. ಅವ್ರ ಚೆಸ್ಟ್ ಅನ್ವಯ ಆಗೋದಿಲ್ಲ. ಮೌಖಿಕ ಪರೀಕ್ಷೆ. ಸೊ ಇಂಟರ್ವ್ಯೂ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 100 ಅಂಕಗಳಿಗೆ ಈ ಒಂದು ಇಂಟರ್ವ್ಯೂ ನಡೆಯುತ್ತೆ. ಇಲ್ಲಿ ವ್ಯಕ್ತಿತ್ವ, ಸಾಮಾನ್ಯ ಅರಿವು, ಪೊಲೀಸ್ ಸೇವಾ ಬಯಕೆ ಮತ್ತು ನಾಯಕತ್ವ ಕೌಶಲ್ಯ ಇತ್ಯಾದಿಗಳನ್ನು ಅಳೆಯಲಾಗುತ್ತದೆ ಈ ಒಂದು ಇಂಟರ್ವ್ಯೂಯಲ್ಲಿ ಕೇಳೋದು. ಏನೇನು ಸಿಲೆಬಸ್ ಓದಬೇಕು PSIಗೆ? ಓದಬೇಕಾದಂಥ ವಿಷಯಗಳು ಬನ್ನಿ ಡಿಸ್ಕಸ್ ಮಾಡೋಣ. ಪೇಪರ್ 1ನಲ್ಲಿ ಕನ್ನಡ ಪ್ರಬಂಧ ಎಸ್ಸೆ ರೈಟಿಂಗ್ ಇರುತ್ತೆ. ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲೀಷ್ ಇರುತ್ತೆ. ಪ್ರೆಸಿಸ್ ರೈಟಿಂಗ್ ಇರುತ್ತೆ. ಪೇಪರ್ 2ಅಲ್ಲಿ ಆಬ್ಜೆಕ್ಟಿವ್. ಸೊ ಜನರಲ್ ನಾಲೆಡ್ಜ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್, ಕರೆಂಟ್ ಅಫೇರ್ಸ್. ಸೊ GK ಪೇಪರ್ ಇರುತ್ತೆ. ಭಾರತದ ಸಂವಿಧಾನದ ಬಗ್ಗೆ ಕೊಟ್ಟಿರ್ತಾರೆ. ಕರೆಂಟ್ ಅಫೇರ್ಸ್, ಪ್ರಸ್ತುತವಾಗಿ ಏನೇನು ನಡೀತಾ ಇದೆ ಅನ್ನೋದು ನೀವು ನ್ಯೂಸ್ ಪೇಪರಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ, ಮತ್ತು ಮ್ಯಾಗ್ಝಿನ್ಸ್ಗಳಲ್ಲಿ ಸಿಗುತ್ತೆ, ಎಲ್ಲ ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಂಡಿಯನ್ ಹಿಸ್ಟ್ರಿ,
ಸೊ ನಮ್ಮ ಭಾರತದ ಇತಿಹಾಸ, ಜಿಯೋಗ್ರಫಿ ಆಫ್ ಇಂಡಿಯಾ ಕರ್ನಾಟಕ, ಸೊ ಭೂಗೋಳಿಕ ಶಾಸ್ತ್ರ ಮತ್ತು ಜನರಲ್ ಸೈನ್ಸ್, ಸೊ ಸಾಮಾನ್ಯವಾದಂತಹ ಜನರಲ್ ಸೈನ್ಸ್, ಮೆಂಟಲ್ ಆ್ಯಂಡ್ ನ್ಯೂಮೆರಿಕಲ್ ಅಬಿಲಿಟಿ, ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಲಾ ಬೇಸಿಕ್ಸ್. ಸೊ ಇದು ನಮ್ಮ ಸಿಲೆಬಸ್. ಇವಿಷ್ಟನ್ನ ನೀವೇನಾದರೆ 2 ವರ್ಷ ಕೂತ್ಕೊಂಡು ಫುಲ್ಲು ಸ್ಟಡಿ ಮಾಡಿದ್ರೆ 100% PSI ಆಗೇ ಆಗ್ತೀರಾ. ಟಿಪ್ಸ್ ಏನೇನಿದೆ ಅಂತಂದರೆ, ಪ್ರತಿದಿನ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆ ಓದಿ. ಕರೆಂಟ್ ಅಫೇರ್ಸ್, ನ್ಯೂಸ್ ಪೇಪರ್ನ ಮಿಸ್ ಮಾಡ್ದಿರಾ, ಕಂಪಲ್ಸರಿ ಇಂಪಾರ್ಟೆಂಟ್ ಏನಿದೆ ಸೊ ಅದನ್ನು ಓದ್ಕೊಳ್ಳಿ. ನಾನು ಸಹ ಆದಷ್ಟು ಅದನ್ನು ಯೂಟ್ಯೂಬ್ಗೆ ಹಾಕಕ್ಕೆ ಟ್ರೈ ಮಾಡ್ತೀನಿ. KPSC, KSP ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಓದಿ. ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಓದಿದಾಗ ನಮಗೊಂದು ಐಡಿಯಾ ಸಿಗುತ್ತೆ. ಸೊ ಅಲ್ಲಿ ನಾವು ಎಕ್ಸಾಮ್ ಬರೆಯೋದಕ್ಕೆ ಸ್ವಲ್ಪ ಕೇಪಬಿಲಿಟಿ ಇನ್ನೂ ಜಾಸ್ತಿ ಆಗೋಗುತ್ತೆ. GK, ಕರ್ನಾಟಕ ಸ್ಟೇಟ್ GK ಪುಸ್ತಕಗಳು ಇವನ್ನಂತೂ ಕಂಪಲ್ಸರಿ ಓದಿ. ಜನರಲ್ ನಾಲೆಜ್ ಇಂಪಾರ್ಟೆನ್ಸ್ ಇರುತ್ತೆ. ಮತ್ತು ಸಮಯ ಪಟ್ಟಿ ಮಾಡಿ, ಪ್ರತಿದಿನ ಏನು ಓದಬೇಕು, ಎಷ್ಟು ಓದಬೇಕು, ಕರೆಂಟ್ ಅಫೇರ್ಸ್ ಏನು ಓದಬೇಕು, ಯಾವುದು ತಿಳ್ಕೊಬೇಕು, ಇಷ್ಟು ಟೈಮ್ಗೆ ಓದಕ್ಕಂತಲೇ ಸಪ್ರೇಟಾಗಿ ಒಂದು ಸಮಯ ಪಟ್ಟಿನ ತಯಾರು ಮಾಡ್ಕೊಳ್ಳಿ. ಮತ್ತು ಸಮಯ ಪಟ್ಟಿನ ತಯಾರು ಮಾಡಿಕೊಂಡು ನೀವು ಓದೋಕ್ಕೆ ಯಾವಾಗ ಶುರು ಮಾಡ್ತೀರೋ ಹಾಗಿಂದನೇ ದೈಹಿಕ ವ್ಯಾಯಾಮ ಏನಿಲ್ಲ, ಜಸ್ಟ್ ನೀವು ರನ್ನಿಂಗ್ ಮಾಡ್ತಾಯಿರಿ, ಆಟೋಮೆಟಿಕ್ಕಾಗಿ ನಿಮ್ಮ ದೇಹ ಫಿಟ್ನೆಸ್ ಆಗುತ್ತೆ. ಎಜುಕೇಷನ್ನ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರೋ ಫಿಟ್ನೆಸ್ಗೂ ಅಷ್ಟೇ ಇಂಪಾರ್ಟೆಂಟ್ ಕೊಡಿ. ಸೊ ಇದು ಇನ್ಫಾರ್ಮೇಷನ್ PSI ಇಷ್ಟಿದೆ. ಜೊತೆಗೆ ಸ್ಯಾಲ್ರಿನೂ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಸ್ಯಾಲ್ರಿ ಸ್ಟಾರ್ಟಿಂಗಲ್ಲಿ ಏನಿರುತ್ತಂದರೆ 37,900 70,850. ಸೊ ಪ್ಲಸ್ ಭತ್ಯೆಗಳು DA, HRA, TA ಇತ್ಯಾದಿಗಳು. ಸೊ ಇನ್ಸ್ಪೆಕ್ಟ್ರು, DYSP ಹುದ್ದೆಗಳಿಗೆ ಉತ್ತರವರ್ಧನೆ ಸಿಗಬಹುದು. ಸೊ ಸ್ಟಾರ್ಟಿಂಗ್ ಏನು ಜಾಯ್ನ್ ಆಗ್ತಿರಲ್ಲ 37,900 ಸ್ಟಾರ್ಟ್ ಆಗುತ್ತೆ. ಇನ್ನು ಎಕ್ಸ್ಟರ್ನಲ್ ಅಮೌಂಟ್ ಏನೇನಿದೆ ಅದನ್ನು ಸಹ ಆ್ಯಡ್ ಆಗುತ್ತೆ, ನಿಮಗೆಲ್ಲ ಆ್ಯಡ್ ಆಗುತ್ತೆ. ನೀವು ನಿಮ್ಮ ವಯಸ್ಸು ಮತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್, ನಿಮ್ಮ ಕೆಲಸದ ಆಧಾರ ಮೇಲೆ ನಿಮ್ಮ ಪ್ರಮೋಷನ್ಸ್ ಆಗಿರ್ಬೋದು, ನಿಮ್ಮ ಸ್ಯಾಲ್ರಿ ಆಗಿರ್ಬೋದು ಎಲ್ಲ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ವಾಚ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.